ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 333 ರೂಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ್ಟ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಅಂಡ್ ಈ ಒಂದು 333 ರೂಪೀಸ್ ನ ನೀವು ಪೇ ಮಾಡಿದ್ರೆ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಫ್ರೀ ಇರುತ್ತೆ. ಓಕೆ, ಸೊ ಡೆಫಿನೆಟ್ಲಿ ನಾನೇನ್ ಹೇಳ್ಬೇಕು ಅಂತಿದ್ರೆ ಈ ಒಂದು ಬ್ರೇಸ್ಲೆಟ್ಸ್ ಬಂದು ನಿಮ್ಮ ರೀಡಿಂಗ್ಸ್ ನ ನೋಡಿ ಕಸ್ಟಮೈಸೇಷನ್ ಮಾಡಿ ನಿಮಗೆ ಕಳ್ಸಿಕೊಡ್ತೀವಿ. ಒಂದು ಬ್ರೇಸ್ಲೆಟ್ ಫ್ರೀ ಇರುತ್ತೆ, ದಟ್ ಈಸ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್. ಓಕೆ, ಸೊ ಈ ರೀತಿ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಇರುತ್ತೆ, ಇದು ಫ್ರೀ ಆಗಿ ಸಿಗ್ತಾ ಇದೆ ನೀವು ರೀಡಿಂಗ್ಸ್ ನ ಪಡ್ಕೊಂಡ್ರೆ. ಸೊ ನಿಮಗೆ ಇದೊಂದು ಲಿಮಿಟೆಡ್ ಸ್ಟಾಕ್, ಜಸ್ಟ್ ಇವಾಗ ಆಲ್ಮೋಸ್ಟ್ ಒಂದು 35 ಪೀಸಸ್ ಇದೆ. 35 ಮೆಂಬರ್ಸ್ ಗೆ ನಿಮಗೆ ರೀಡಿಂಗ್ ತಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಫ್ರೀ ಆಗಿ ಶಿಪ್ಪಿಂಗ್ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಕೂಡ ಇರೋಲ್ಲ. ಈ ತರ ಬ್ರೇಸ್ಲೆಟ್ಸ್ ನಮಗೆ ಬೇಕು ಅಂದ್ರೆ ರೀಡಿಂಗ್ಸ್ ನ ಪಡ್ಕೊಳ್ಳಿ. ರೀಡಿಂಗ್ಸ್ ಇಂದ ನಿಮ್ಗೆ ಯಾವ ಎನರ್ಜೀಸ್ ಬರುತ್ತೆ ಅದರೆಲ್ಲ ನಾವು ನೋಡಿ ನಿಮಗೆ ಇದನ್ನ ಕಳಿಸ್ಕೊಡ್ತೀವಿ. ಓಕೆ, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಸಮಥಿಂಗ್ ಲೈಕ್ ಲವ್ ಬಗ್ಗೆ. ಅಂದ್ರೆ ನಿಮ್ಗೆ ಯಾರ ಮೇಲಾದ್ರೂ ಲವ್ ಇದೆ, ಕ್ರಶ್ ಆಗ್ತಾ ಇದೆ, ಆ ಒಂದು ವ್ಯಕ್ತಿ ಹತ್ರ ಹೋಗಿ ನಾವು ನಮ್ಮ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಬಹುದಾ ಅಂತ ತುಂಬಾ ಜನ ಕೇಳಿದ್ದಾರೆ. ತುಂಬಾ ವಿಡಿಯೋಸ್ ಮಾಡಿದೀನಿ, ಬಟ್ ಸ್ಟಿಲ್ ಒನ್ ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಹೋಗ್ಬೇಕು ಅಂತ ಇದ್ದೀರಾ, ನಿಮ್ಗೆ ಯಾರೋ ಒಬ್ರು ಇಷ್ಟ ಆಗಿದ್ದಾರೆ, ಆ ಒಂದು ವ್ಯಕ್ತಿ ಬಗ್ಗೆ ನೀವು ತಿಳ್ಕೋಬೇಕು ಅಂತಿದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ. ಅವರು ನಿಮ್ನ ಅಕ್ಸೆಪ್ಟ್ ಮಾಡ್ತಾರಾ, ರಿಜೆಕ್ಟ್ ಮಾಡ್ತಾರಾ ಅಂತ ಭಯ ಇದೆ ಅಂತ ಅಂದ್ರೆ ಈ ರೀಡಿಂಗ್ ನ ಫುಲ್ ನೋಡಿ. ಸೊ ಇವಾಗ ವಿಡಿಯೋನ ರೀಡಿಂಗ್ ಮಾಡೋಣ. ನಿಮ್ಮ ಒಂದು ಪರ್ಸನ್ ಅವರು ನಿಮ್ಮನ್ನ ಇಷ್ಟ ಪಡ್ತಾರಾ, ಅಕ್ಸೆಪ್ಟ್ ಮಾಡ್ತಾರಾ, ನಿಮ್ಮ ಪ್ರಪೋಸಲ್ ನ ರಿಜೆಕ್ಟ್ ಮಾಡ್ತಾರಾ, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಅಥವಾ ಯಾವ ತರ ಅವರು ನಿಮ್ಮನ್ನ ನೋಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. Oh my god, 9 King of Wands ಇದೆ, 8 of Wands. Okay, so 10 of Cups. Oh my god, ನೋಡಿ ಪೆಂಟಿಕಲ್ ಕಾರ್ಡ್ ಇದೆ ಅಂಡ್ ಅಗೇನ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, 3 of Swords ಇದೆ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಇದೆ. ಓಕೆ, ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಾನೇನ್ ಹೇಳ್ಬೋದು ಅಂತಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂದ್ರೆ ಖಂಡಿತವಾಗ್ಲೂ ಎಸ್ ಅಂತ ನಾನು ಹೇಳ್ತೀನಿ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಫೀಲಿಂಗ್ಸ್ ಟುವರ್ಡ್ಸ್ ಯು. ಯಾಕಂದ್ರೆ ಕಿಂಗ್ ಆಫ್ ವಾನ್ಸ್ ಇದೆ, ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ. ಸೊ ಸ್ಲೋ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಂತ. 10 of Cups ಇದೆ. ಸೊ 10 of Cups ರೆಪ್ರೆಸೆಂಟ್ ಫ್ಯಾಮಿಲಿ, ಹ್ಯಾಪಿನೆಸ್ ಅಂಡ್ ಕಂಪ್ಲೀಷನ್ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸೀಯಿಂಗ್ ಯು ಆಸ್ ಅ ಫ್ಯಾಮಿಲಿ. ಅವರು ನಿಮ್ಮನ್ನ ತುಂಬಾ ಲಾಂಗ್ ಟೈಮ್ ಇಂದ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ನಡ್ಕೊಳ್ಳೋಂತ ರೀತಿ ಆಗಿರ್ಬೋದು, ನೀವು ಮಾತಾಡೋಂತ ಸ್ಟೈಲ್ ಆಗಿರ್ಬೋದು, ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು, ನಿಮ್ಮ ಅಪಿಯರೆನ್ಸ್ ಆಗಿರ್ಬೋದು, ನಿಮ್ಮನ್ನ ನೋಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫಾಲಿಂಗ್ ಫಾರ್ ಯು ಅಂತ ಅವ್ರಿಗೆ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಅವ್ರಿಗೂ ಕೂಡ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಬಟ್ ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ಎಕ್ಸ್ಪ್ರೆಸ್. ಮೇ ಬಿ ಅವ್ರಿಗೆ ತುಂಬಾ ಶೈ ಇದೆ, ತುಂಬಾ ಇಂಟ್ರೋವರ್ಟ್ ಇದ್ದಾರೆ, ಅವ್ರಿಗೆ ಯಾವ ತರ ಎಕ್ಸ್ಪ್ರೆಸ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಲವಿಂಗ್ ಯು ಸೋ ಮಚ್, ವೆರಿ ಇನ್ಸೇನ್ಲಿ ಇವರು ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ವಾಂಟ್ ಟು ಟೇಕ್ ಎನ್ ಆಕ್ಷನ್ ಟುವರ್ಡ್ಸ್ ಯು. ಡೆಫಿನೆಟ್ಲಿ ಚಾರಿಯಟ್ ಇರೋದ್ರಿಂದ ಆಕ್ಷನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಆದಷ್ಟು ಬೇಗ ಹೋಗಿ ನಾನೇ ಇವ್ರ ಜೊತೆಗೆ ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡ್ಲಾ ಅಂತನೂ ಕೂಡ ಅವ್ರಿಗೆ ಅನ್ಸುತ್ತೆ. ಅಥವಾ ಇನ್ನೊಂದ್ಸತಿ ಅವ್ರಿಗೆ ಏನಾದ್ರು ಹೋಗಿ ನಾನೇ ಹೇಳಿದ್ರೆ ಹೆಂಗಿರುತ್ತೆ, ಇವ್ರು ಏನ್ ತಿಳ್ಕೊತಾರೆ ಅಥವಾ ರಿಜೆಕ್ಟ್ ಮಾಡ್ತಾರಂತ ಭಯ ಆಕ್ಚುಲಿ ಇವ್ರಿಗೂ ಕೂಡ ಇದೆ. ಮೇ ಬಿ ದಿಸ್ ಪರ್ಸನ್ ಫೀಲ್ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ, ನೀವು ತುಂಬಾ ನಾಲೆಜಬಲ್ ಇರುವಂತ ವ್ಯಕ್ತಿ, ಆರ್ ಸ್ಮಾರ್ಟ್, ಅಥವಾ ನೀವು ನಿಮ್ಮ ಬ್ಯಾಕ್ ಗ್ರೌಂಡ್ ನ ನೋಡ್ತಿದ್ರೆ ಯು ಹ್ಯಾವ್ ಅ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್, ತುಂಬಾ ಫೈನಾನ್ಷಿಯಲಿ ಸ್ಟೇಬಲ್ ಇರುವಂತ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗ್ತಿರ್ಬೋದು. ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ನಾನು ಗುಡ್ ಮ್ಯಾಚ್ ಅಲ್ಲ ಅಂತ ಅವ್ರಿಗೆ ಅನಿಸ್ತಿರ್ಬೋದು. ಸೊ ದೇ ಆರ್ ಡೌಟಿಂಗ್ ದೆಮ್ ಸೆಲ್ಫ್. ಸೊ ನೀವು ತುಂಬಾ ಡೌನ್ ಟು ಹರ್ತ್ ಇದ್ದೀರಾ, ನೀವೆಲ್ಲರನ್ನೂ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ನೋಡ್ಕೋತೀರಾ, ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ನೀವು ಬೇಜಾರ್ ಮಾಡೋದಿಲ್ಲ. ಇದೆಲ್ಲಾನು ಕೂಡ ಅವ್ರಿಗೆ ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ಆಕ್ಚುಲಿ ದಿಸ್ ಪರ್ಸನ್ ನೋಸ್ ಅಬೌಟ್ ಯು ಎವ್ರಿಥಿಂಗ್. ನಿಮ್ಮ ಸ್ಟ್ರಾಂಗೆಸ್ಟ್ ಪಾಯಿಂಟ್ಸ್ ಏನು, ನಿಮ್ಮ ವೀಕ್ನೆಸ್ ಏನು, ಪ್ರತಿಯೊಂದು ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಈ ಒಂದು ವ್ಯಕ್ತಿಗೆ ಒಂದು
ಲೈಕ್ ನೀವು ತುಂಬಾ ಕ್ಲೋಸ್ ಆಗಿದ್ರೆ ಈ ಒಂದು ವ್ಯಕ್ತಿ ಜೊತೆಗೆ, ಮೇ ಬಿ ಅವ್ರಿಗೆ ಅನಿಸ್ತಾ ಇದೆ ಲೈಕ್ ಈ ಒಂದು ವ್ಯಕ್ತಿ ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇರ್ಬೇಕು ಅಂತ ಏನು ಇಲ್ಲ, ಇದು ನನಗ್ ಮಾತ್ರ ಫೀಲಿಂಗ್ಸ್ ಇದೆ ಅವ್ರಿಗೂ ಕೂಡ ಫೀಲಿಂಗ್ಸ್ ಇದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ. ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ಜೆಲಸ್, ಯಾಕಂದ್ರೆ 3 of Pentacles ಸೋರ್ಟ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಜೆಲಸ್ ಅಬೌಟ್ ಯು. ಯಾಕೆಂತ ಅಂದ್ರೆ ಮೇ ಬಿ ನೀವು ತುಂಬಾ ಜನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಥವಾ ಇವರು ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡ್ತಾ ಇರೋದ್ರಿಂದ ನಿಮ್ಮನ್ನ ಈ ಒಂದು ವ್ಯಕ್ತಿಗೆ ನಿಮ್ ಜೊತೆಗೆ ಮಾತಾಡುವಂತ ಕೆಲವೊಂದು ವ್ಯಕ್ತಿಗಳಿಂದ ಅವ್ರಿಗೆ ತುಂಬಾ ಜೆಲಸ್ ಆಗತ್ತೆ. ಇವ್ರು ಯಾಕೆ ಅವ್ರ ಜೊತೆಗೆ ಮಾತಾಡ್ತಿದ್ದಾರೆ, ಈ ರೀತಿ ಅವ್ರಿಗೆ ತುಂಬಾ ಜೆಲಸ್ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಮೇ ಬಿ ನಿಮ್ಗೆ ಅದು ಗೊತ್ತಾಗ್ತಾ ಇರ್ಬೋದು, ಈ ಒಂದು ವ್ಯಕ್ತಿ ನನ್ನ ಮೇಲೆ ತುಂಬಾ ಜೆಲಸ್ ತೋರಿಸ್ತಿದ್ದಾರೆ, ಪೊಸೆಸಿವ್ನೆಸ್ ತೋರಿಸ್ತಿದ್ದಾರೆ, ನಾನು ಯಾರ ಜೊತೆಗಾದ್ರೂ ಮಾತಾಡಿದ್ರೆ ಅಟೆನ್ಷನ್ ಕೊಡ್ತಾ ಇದ್ರೆ ಇವ್ರಿಗದು ಆಗಲ್ಲ ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರ ಅಥವಾ ಆಲ್ರೆಡಿ ನಿಮಗೆ ಗೊತ್ತಾಗ್ತಿರ್ಬೋದು. ಸೊ ಬಟ್ ಯು ಕ್ಯಾನ್ ಎಕ್ಸೆಪ್ಟ್ ದಿಸ್ ಪರ್ಸನ್ ಪ್ರಪೋಸಲ್ ಅಂತ ಹೇಳ್ತೀನಿ. ನೀವೇನಾದ್ರೂ ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದ್ರೆ ಒಂದು ಒಳ್ಳೆ ಟೈಮ್ಗೋಸ್ಕರ ವೇಟ್ ಮಾಡಕ್ ಹೋಗ್ಬಿಡಿ, ಮೇಕ್ ಅ ಟೈಮ್ ರೈಟ್ ಅಂತ ನಾನು ಹೇಳ್ತೀನಿ. ಆಕ್ಚುಲಿ ದಿಸ್ ಪರ್ಸನ್ ಇಸ್ ಗುಡ್ ಫಾರ್ ಯು. ಯಾಕೆಂತ ಅಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ಮೇಟ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಸೋಲ್ಮೇಟ್ ಇರ್ಬೋದು, ಯಾಕಂತ ಅಂದ್ರೆ 6 of Swords ಇದೆ. ಅವರ ಕಷ್ಟದ ಸಮಯದಲ್ಲಿ ನೀವು ಸಿಕ್ಕಿದ್ದೀರಾ ಅಥವಾ ನಿಮ್ಮ ಕಷ್ಟದ ಸಮಯದಲ್ಲಿ ಅವ್ರು ಸಿಕ್ಕಿದ್ದಾರೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹೆಲ್ಪ್ಡ್ ಯು ಅ ಲಾಟ್, ಅಥವಾ ನೀವು ಅವ್ರಿಗೆ ಹೆಲ್ಪ್ ಮಾಡಿರ್ಬೋದು ಅಥವಾ ನೀವು ಇವರಿಂದ ಹೆಲ್ಪ್ ತಗೊಂಡಿರ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ಎ ಗುಡ್ ಮ್ಯಾಚ್, ಯಾಕಂತ ಅಂದ್ರೆ ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಭಾಗ್ಯ ಆಗಿದ್ದಾರೆ. ನೀವು ಅವರ ಒಂದು ಖುಷಿಯ ಸಮಯದಲ್ಲೂ ಇದ್ದೀರಾ, ಕಷ್ಟದ ಸಮಯದಲ್ಲೂ ಇದ್ದೀರಾ. ಇದೆಲ್ಲ ನೋಡ್ತಿದ್ರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್, ಯಾಕೆ ಆಗ್ಬಾರ್ದು ಅಂತ ಒಂದು ಡ್ರೀಮ್ ಕಾಣಿಸ್ತಾ ಇದೆ ಅವರ ಕಣ್ಣ ಮುಂದೆ. ನೋಡಿ 6 of Pentacles ಇದೆ. ಆಕ್ಚುಲಿ ದಿಸ್ ಪರ್ಸನ್ ಇಸ್ ವೆರಿ ಕೇರಿಂಗ್ ಅಂತ ಅವ್ರಿಗೆ ಅನಿಸುತ್ತೆ. ನಿಮ್ಮನ್ನ ನೋಡಿದಾಗ ನೀವು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತೀರಾ, ಸ್ಪೇಸ್ ಕೊಡ್ತೀರಾ, ಪ್ರೈವಸಿ ಕೊಡ್ತೀರಾ, ತುಂಬಾ ಚೆನ್ನಾಗಿ ನೀವು ಎಲ್ಲಾರ ಜೊತೆ ಮಿಂಗಲ್ ಆಗ್ತೀರಾ. ಯು ಆರ್ ಸಮಥಿಂಗ್, ಯು ಆರ್ ಗ್ರೋನ್ ಬೈ ಅ ಗುಡ್ ಫ್ಯಾಮಿಲಿ ಅಂಡ್ ಒಂದೊಳ್ಳೆ ಸಂಪ್ರದಾಯ ಫ್ಯಾಮಿಲಿಯಿಂದ ನೀವು ಬಂದಿದ್ದೀರಾ ಅಂತ ಅವ್ರಿಗೆ ತುಂಬಾನೇ ಅನ್ಸುತ್ತೆ. And this person wants to communicate with you but doesn't know how to start communication. ಯಾಕೆಂತ ಅಂದ್ರೆ ಮೇ ಬಿ ದಿಸ್ ಪರ್ಸನ್ ಫೀಲ್ ಲೈಕ್ ನಾನೇ ಕಾನ್ವರ್ಸೇಷನ್ ಮಾಡ್ರೆ ಮೇ ಬಿ ಒಂದ್ ವ್ಯಕ್ತಿ ಎಕ್ಸೆಪ್ಟ್ ಮಾಡಲ್ಲ ಅನ್ನೋದು ಅವ್ರಿಗೆ ಡೌಟ್ ಇದೆ. ದಿಸ್ ಪರ್ಸನ್ ಹ್ಯಾವಿಂಗ್ communication wants to communication with you very badly. King of Pentacles ಇದೆ. King of Pentacles represents a lots of emotion. So ಪ್ರೀತಿನ ತೋರಿಸ್ತಾ ಇದೆ, ಎಮೋಷನ್ ನ ತೋರಿಸ್ತಾ ಇದೆ. ಬಟ್ ದಿಸ್ ಪರ್ಸನ್ doesn't know how to deal with it. ಓಕೆ, ಇವ್ರಿಗೆ ಅನ್ಸ್ತಾ ಇದೆ ಇವ್ರಿಗೆ ಫೀಲಿಂಗ್ಸ್ ನನ್ ಮೇಲೆ ಇದ್ರೆ ಯಾಕೆ ಇವ್ರ ಫೀಲಿಂಗ್ಸ್ ನ ಹೇಳ್ತಾ ಇಲ್ಲ, ಅಥವಾ ನನ್ ಭ್ರಮೆನಲ್ಲಿ ನಾನು ಇದೀನ, ಅಥವಾ ಈ ಫೀಲಿಂಗ್ ನನಗ್ ಮಾತ್ರ ಇದೆಯಾ, ಇದು ಎಲ್ಲಾ ಕನ್ಫ್ಯೂಷನ್ಸ್ ತುಂಬಾ ಇದೆ. ಸೊ ಸಮ್ಟೈಮ್ಸ್ ನಿಮ್ಮನ್ನ ನೋಡಿದಾಗ ಇದನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇದೆ. ಎಲ್ಲಿ ಫ್ರೆಂಡ್ಶಿಪ್ ನ ಪ್ರೀತಿಗೆ ಮಿಕ್ಸ್ ಮಾಡಿದ್ರೆ ಎಲ್ಲಿ ಇದೆಲ್ಲ ಕಳ್ಕೊಬಿಡ್ತೀನಿ ಅನ್ನೋ ಭಯ ತುಂಬಾ ಇದೆ. ಆಸ್ ಅ ವೆಲ್ ವಿಶರ್ ಆಗಾದ್ರೂ ಇರ್ತಾರೆ ಇವರು. ಆಮೇಲೆ ಕಮ್ಯುನಿಕೇಶನ್ ಮಾಡ್ಬಿಟ್ಟು ನಾನು ಇವ್ರ ಜೊತೆಗೆ ಲೈಫ್ ಅಲ್ಲಿ ದೂರ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ ಇದೆ. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಅವರ್ ಸರ್ಪ್ರೈಸ್. ನೀವು ಸರ್ಪ್ರೈಸ್ ಕೊಡ್ಬೋದು, ಪ್ರಪೋಸಲ್ಸ್ ಮಾಡ್ಬೋದು, ಪ್ರೀತಿ ಹೇಳ್ಕೋಬಹುದು, ಅಥವಾ ಕಾನ್ವರ್ಸೇಷನ್ ಇಂಡೈರೆಕ್ಟ್ ಆಗಿ ನೀವು ಹೇಳ್ಬೋದು. ದಿಸ್ ಪರ್ಸನ್ ಕ್ಯಾನ್ ಎಕ್ಸ್ಪ್ರೆಸ್ ಆನ್ ಸ್ಪಾಟ್ ವಿತ್ ಯು ಅಂತಾನು ಕೂಡ ಕಾಣಿಸ್ತಾ ಇದೆ. ಲೈಕ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ಸೊ ಈ ಎನರ್ಜಿ ನಂಗೆ ಕಾಣಿಸ್ತಾ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ಮೇಟ್ ಅಂತ ಕಾಣಿಸ್ತಾ ಇದೆ. ಸೊ ಹೋಗಿ ಅಕ್ಸೆಪ್ಟ್ ಮಾಡಿ ಅಂಡ್ ಪ್ರಪೋಸ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.